ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಎಲ್ಲ ಪಂಚಾಯತದ ಸರ್ಪಂಚರಿಗೂ ಮತ್ತು ಬಾಲ್ಕಿ ಮಠದ ಹಳೆಯ ವಿದ್ಯಾರ್ಥಿಗಳಿಗೂ ಈಗಿನ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ಇವತ್ತ 3-4 ಕಾರ್ಯಕ್ರಮಗಳು ಏಕಕಾಲಕ್ಕೆ ಕೂಡಿ ಬಂದವು. ಮೊದಲನೇದು 319ನೇ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮ. ಎರಡನೇದು ಪ್ರಸಾದ ನಿಲಯದ ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯದ 90ನೇ ವಾರ್ಷಿಕೋತ್ಸವ. ಆ ನಂತರ ಇಲ್ಲಿ ಎಲ್ಲ ನಮ್ಮ ಸಂಸ್ಥೆಯ ಸುಮಾರು ಎಲ್ಲ ಹೈಸ್ಕೂಲು ಕಾಲೇಜಿನ ಮಕ್ಕಳಿಂದ ಆಟಗಳು ಹೀಗೆಲ್ಲ ಒಂದೇ ಸಮಯದಲ್ಲಿ ಕೂಡಿ ಬಂದಿದ್ದಾವೆ. ಆ ಕಡೆ ಆಟ ನಡೆದಿದ್ದಾವೆ, ಕೆಳಗಡೆ ಆಟ ನಡೆದಿದ್ದಾವೆ, ಮೇಲ್ಗಡೆ ಆಟಗಳು ನಡೆದಿದ್ದಾವೆ, ಪ್ರಸಾದ ದಾಸೋಹ ನಡೆದಿದ. ಮತ್ತು ಇಲ್ಲಿ ಎಲ್ಲ ಊರಿನ ಮೊನ್ನೆ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿರುವಂಥ ಎಲ್ಲ ಅಧ್ಯಕ್ಷರು ಬಂದಿದ್ದಾರೆ. ಈಗ ನಾ ಈ ಸಂದರ್ಭದಲ್ಲಿ ಏನು ಹೇಳೋದು ಬೇಕಾಗಿಲ್ಲ, ಒಂದು ಮಾತು ಹೇಳಿ ಮುಗಿಸ್ತೀನಿ. ಹಾನಗಲ್ ಕುಮಾರೇಶ್ವರ ಪ್ರಸಾದ ನಿಲಯ ಇರದಿದ್ರೆ ಬಸವಲಿಂಗ ಪಟ್ಟದೇವರು ಸಿಗ್ತಿದ್ದಿಲ್ಲ. ಈ ಪ್ರಸಾದ ನಿಲಯ ಇರದೇ ಇದ್ರೆ ಗುರುಬಸವ ಪಟ್ಟದೇವ್ರನ್ನೂ ಸಿಗ್ತಿರ್ಲಿಲ್ಲ. ಅಂದ್ರೆ ನಮ್ಮ ಇಬ್ಬರಿಗೂ ಕೊಟ್ಟಿರುವಂಥದ್ದು ಯಾವುದು ಅಂದ್ರೆ ಪ್ರಸಾದ ನಿಲಯನೇ. ನಾವೇನು ಗುರುಗಳಾಗ್ಲಿಕ್ಕೆ ಬಂದವರಲ್ಲ, ಇವರು ಗುರುಗಳಾಗ್ಲಿಕ್ಕೆ ಬಂದವರಲ್ಲ. ಇವ್ರನ್ನ ಗಿಲ್ಲಿ ದಂಡು ಆಡ್ತಾರೆ, ಮನ್ಯಾಗ ಸಾಕು ಮಾಡ್ಯಾನ್ರಿ ಇಟ್ಕೊರಿ ಅಂತ ಅವ್ರ ತಾಯಿ ತಂದುಬಿಟ್ಟು ಇವ್ರು ಗಿಲ್ಲಿ ದಂಡ ಆಡೋದು, ಯಾರಿಗಾರ ಹತ್ತೋದು, ಜಗಳ ಆಡೋದು ಹೀಗೆಲ್ಲ ನಡೀತಿತ್ತು. ಅಲ್ಲಿ ದಿನ ಅದು ಸಾಕಾಗಿ ಇಲ್ಲಿ ತಂದಿಟ್ಟಿರು. ಈಗ ಅವಾಗ ಅಲ್ಲಿ ತಂದಿಟ್ಟ ಮೇಲೆ ಆ ಪ್ರಸಾದ ನಿಲಯದ ಸಂಕಲ್ಪ ಸಂಸ್ಕಾರ ಗುರುವಿನ ಆಶೀರ್ವಾದದಿಂದ ಏನಾಗಬೇಕು ಅಲ್ಲಿಕ್ಕೆ ಇವತ್ತು ನಿಮ್ಮೆದುರು ಗುರುಬಸವ ಪಟ್ಟದೇವರೇ ಸಾಕ್ಷಿ ಅದ. ಇನ್ನು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು. ಮನುಷ್ಯನ ಜೀವನಕ್ಕೆ ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ಸಂಪತ್ತಿರಲಿ, ಎಷ್ಟೇ ಏನೇ ಇರಲಿ, ಏನಿದ್ರೂ ಸ್ವಲ್ಪ ಸತ್ಸಂಗ ಅನ್ನೋದು ಭಾಳ ಮಹತ್ವದ್ದು. ಸತ್ಸಂಗ ಇತ್ತು ಅಂದರೆ ಮನುಷ್ಯ ಆರಾಮಿರ್ತಾನೆ, ನಕ್ಕೋತ ಇರ್ತಾನೆ. ಎಷ್ಟೇ ಕಷ್ಟ ಇರಲಿ, ನಿಮ್ಮ ಕಿವಿಗಳು ಈ ಕಡೆ ಇರಲಿ, ಅಲ್ಲಿ ಗೆದ್ದಾಗೇನೋ ಜಯಘೋಷ ಮಾಡ್ಲತ್ತಾರೆ. ಯಾವ್ರಿಗೆ ಕಂಟ್ರೋಲ್ ಮಾಡೋದು ಆಗಲ್ಲ ಯಾರಿಗೆ. ಅದಕ್ಕೆ ಈ ಪ್ರಸಾದ ನಿಲಯ, ಈ ಸತ್ಸಂಗ ನಮ್ಮನ್ನು ಏನು ಮಾಡ್ತದಂದ್ರೆ ನಮ್ಮ ಶುದ್ಧ ಮಾಡ್ತದೆ. ನಮ್ಮ ಕಷ್ಟ ಬರಲಿ, ನೋವು ಬರಲಿ, ನಲಿವು ಬರಲಿ, ದುಃಖ ಬರಲಿ, ದುಮ್ಮಾನ ಬರಲಿ, ಎಂಥ ಪ್ರಸಂಗದಲ್ಲಿನೂ ತಾಕತ್ತು ಕೊಡೋದು ಯಾವುದು ಅಂದ್ರೆ ಈ ಸತ್ಸಂಗ, ಶರಣರ ಸಂಘ, ಮಹಾತ್ಮರ ವಾಣಿ. ನಾ ಅವಾಗ ಹೇಳ್ತಿರ್ತೀನಿ. ಒಬ್ಬರು ಗುರುಗಳು ಟ್ರೈನಿಂಗ್ ನಡೆದಿದ್ರು. ಅಲ್ಲೊಬ್ಬ ಟ್ರೈನ್ದಾಗ ಬಿದ್ದು ಸಾಯಬೇಕು ಅಂತ ಲೆಕ್ಕ ಹಾಕ್ಲತ್ತಿದ್ದ. ಇವ್ರು ಟ್ರೈನ್ ಬಿಟ್ಟು ಕೂಡಲೇ ಒಳಗೆ ಜಂಪ್ ಮಾಡಬೇಕು ಅಂತ ತಿರುಗಾಡ್ಲತ್ತಿದ್ದ ದಂಡಿ. ಗುರುಗಳಿಗೆ ಗೊತ್ತಾಯ್ತು ಇವ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಂದಾನ ಅಂತ ತಿಳ್ಕೊಂಡು ಗೊತ್ತಾಯ್ತು. ಆವಾಗ ಗುರುಗಳಂದರು, ನಾನು ನೀವು ಉಪದೇಶ ಮಾಡ್ಕೊತ ಕೂಡ್ತೀನಿ, ಟ್ರೈನ್ ಹೋಯ್ತು. ಟ್ರೈನ್ದಾಗ ಕೂಡ್ತೀನಿ, ಅವ ಆತ್ಮಹತ್ಯೆ ಮಾಡ್ಕೊತಾನೆ. ಹೆಂಗೆ ಮಾಡಬೇಕಪ್ಪ
ಅವನಿಗೆ ಹೋಗ್ತಾ ಹೋಗ್ತಾನೆ ಅವರು ಟ್ರೈನ್ದಾಗ ಏರ್ತಾನೆ ಕರೆದ್ರು, ತಮ್ಮ ಈ ಕಡೆ ಬಾರೋ, ಈ ಕಡೆ ಬಾರೋ, ಈ ಕಡೆ ಬಾರೋ, ಒಂದು ಓಡು ಅವು ಓಡ್ಕೋತ ಬಂದೆ. ಯಾಕೋ ಗುರುಗಳು ಕರ್ಲತ್ತಾನೆ. ಅವ್ರಂದರು, ನಿನ್ನ ಹಣೆಯಾಗ ದೊಡ್ಡ ರೇಷೆ ಅದನು, ನೀ ಭಾಳ ದೊಡ್ಡ ಮನುಷ್ಯ ಐತಿ ನೋಡಿ ಮುಂದೆ ಅಂದರು. ಅಷ್ಟಂಬಣ ಅವನಿಗೆ ಒಳಗೆ ಮಿಂಚಿನ ಸಂಚಾರ ಇತ್ತು. ಅವಂದ ಈಜಕ್ಕೆ ಸಾಯ್ಲಿ, ನಾ ದೊಡ್ಡ ಮನುಷ್ಯ ಆಯ್ತು ಅಂತ ನೋಡಲಿ, ಒಂದು 10 ವರ್ಷ ಇದ್ದು ನೋಡ್ತೀನಿ ಅಂತ ಅವನು ವಾಪಸ್ ಮನೆಗೆ ಒಯ್ದ. ಅಂದ್ರೆ ಸಾಯುವಂಥ ಮನುಷ್ಯನಿಗೆ ಬದುಕಿಸಿದ್ದು ಯಾವುದು ಅಂದ್ರೆ ಒಂದು ಒಳ್ಳೆಯ ಮಾತು ಅನ್ನೋದನ್ನು ನಾವು ಮರಿಬಾರ್ದು. ಅಂಥ ಒಳ್ಳೆ ಮಾತುಗಳನ್ನು ನಾವು ಆಡಬೇಕು. ಬಸವಣ್ಣನವರಿಗೆ ಕೊಲೆ ಮಾಡಲಿಕ್ಕೆ ಬಂದಂಥ ಚಂಡಾಲ ಚಿಕ್ಕಯ್ಯ ಅವ ಮಹಾನ್ ಶರಣ ಅದ. ಬುದ್ಧ ಅಂಗುಲಿ ಮಾಲಾಗ ಬುದ್ಧನ ದರ್ಶನದಿಂದ ಅಂಗುಲಿ ಮಾಲ ಮಹಾಪುರುಷ ಅದ. ವಾಲಿ ಕೋಳಿ ಅಂತಿರು ಹೋಗಿ ಬರೋರಿಗೆ ಎಲ್ಲ ದರೋಡೆ ಮಾಡ್ತಿದ್ದ, ಅವ ವಾಲ್ಮೀಕಿ ಋಷಿ ಅದ. ಇದರಿಂದ ಮಹಾತ್ಮರ ಸತ್ಸಂಗದಿಂದ, ಶರಣರ ದರ್ಶನದಿಂದ, ಸಂತರ ದರ್ಶನದಿಂದ. ಅದಕ್ಕೆ ನಾವು ಸತ್ಸಂಗ ಮಾಡಬೇಕು. ಹೆಂಗೆ ನಮ್ಮ ಕೈಗೆ ಈ ಹಲಸಿನ ಹಣ್ಣು ಅಂತ ಬರ್ತಾವೆ, ನಮ್ಮ ಕಡೆ ಇಲ್ಲ, ಈಗೀಗ ಬರ್ಲತ್ತಾವ, ದೊಡ್ಡ ಇರ್ತಾವೆ. ಅದು ಬಿಚ್ಚಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡೇ ಬಿಚ್ಚಬೇಕಾಯ್ತು. ಹಾಗೆ ಬಿಚ್ಚಿದ ಕೈ ಎಲ್ಲ ಅಂಟ್ಕೊತದೆ. ಹಿಂಗೆ ತೆರಲಿಕ್ಕೆ ಬರಲ್ಲ, ಅದು ಜಿಗಿ ಇರ್ತದೆ. ಅದು ಹೋಳು ತೆಗಿಬೇಕಾದ್ರೆ ಮತ್ತು ಕೈ ತುಂಬ ಎಣ್ಣೆ ಹಚ್ಕೊಂಡು ತೆಗಿತಾರೆ. ಹಂಗೆ ನಾವು ಯಾರ ಜೀವನದಾಗ ಸತ್ಸಂಗ ಅನ್ನುವಂಥ ಎಣ್ಣೆ ಹಚ್ಕೊಳ್ತಾರಲ್ಲ, ಅವ್ರ ಜೀವನ ಅದು ಬಂಗಾರದ ಜೀವನ ಆಗ್ತದೆ, ಅದು ಭಾಳ ಚಂದ ಜೀವನ ಆಗ್ತದೆ. ಅಂಥ ಸತ್ಸಂಗ ನಾವು ಯಾರೂ ಮರಿಬಾರ್ದು. ಅವಾಗ ಮಹಾತ್ಮರ ನುಡಿಗಳನ್ನು ಕೇಳಬೇಕು, ಶರಣರ ನುಡಿಗಳನ್ನು ಕೇಳಬೇಕು. ಆ ಕೇಳಿದ್ರೆ ನಮ್ಮ ಮನುಷ್ಯನೊಳಗೆ ಇದ್ದಿದ್ದ ಕಲ್ಮಶ ಎಲ್ಲ ತೊಳೆದು ಹೋಗ್ತು. ಬಟ್ಟೆ ಒಗೆದ್ರೆ ಹೆಂಗೆ ಬಟ್ಟೆ ಸ್ವಚ್ಛ ಆಗ್ತದೆ, ಸ್ನಾನ ಮಾಡಿದ್ರೆ ಮೈ ಹೆಂಗೆ ಸ್ವಚ್ಛ ಆಗ್ತದೆ, ಬ್ರಷ್ ಮಾಡಿದ್ರೆ ಹಲ್ಲು ಹೆಂಗೆ ಸ್ವಚ್ಛ ಆಗ್ತವ, ಪಾತ್ರೆಗಳು ಬೆಳಗಿದ್ರೆ ಹೆಂಗೆ ಪಾತ್ರೆಗಳು ಸ್ವಚ್ಛ ಆಯ್ತವ, ಹಂಗೆ ಮಹಾತ್ಮರ ನುಡಿ ಕೇಳಿದ್ರೆ ನಮ್ಮ ಮನಸ್ಸೆಲ್ಲ ಜಳ ಆಗ್ತದೆ, ಸ್ವಚ್ಛ ಆಗ್ತದೆ. ಅದಕ್ಕೆ ಅಂಥ ಸತ್ಸಂಗ ನಮಗೆ ಭಾಳ ಅವಶ್ಯವಾಗಿ ಬೇಕು. ಈ ಒಂದು ಕರ್ರಗೆ ಇದ್ದಲಿತ್ತಂತ, ಆ ಇದ್ದಲು ಹೇಳ್ತಂತ, ಏನಂತ ಹೇಳ್ತಂತ, ಅಲ್ಲಿ ಒಲಿ ಉರಿಲತ್ತಿತ್ತು. ನಾನು ಕೆಂಪಗಿದ್ದಿ, ನಾ ಹೆಂಗೆ ಕರಾಗಿದ್ದ, ನಿನ್ನಂಗೆ ನನ್ನ ಹಣೆ ಬಾರ್ ಹಿಂಗದ ನೋಡು ಕರಾಗ ಅದಂತಂತ. ನೀ ಏನು ಮಾಡಬೇಡ, ಸ್ವಲ್ಪ ಮುಂದಕ್ಕೆ ಬಂದು ನನ್ನ ಸಂಗ ಮಾಡು, ನನ್ನಂಗೆ ಹೆಂಗೆ ಕೆಂಪಗೈತಿ ನೀನು ನೋಡಂತ. ಅದು ಇದ್ದಲ್ಲಿ ಹಿಂಗೆ ಹೊರಡ್ಕೊತ ಬಂದಲ್ಲಿ ಬಲ್ಲಿ ಬೆಂಕಿ ಸಮೀಪ ಬಂತು. ಆ ಬೆಂಕಿ ಸಂಪರ್ಕದಿಂದ ಅದನ್ನು ಕೆಂಪಗಾಗಿ ಅದರಂಗೆ ಉರಿಲಿಕ್ಕೆ ಚಾಲು ಆಯಿತು. ಹಂಗೆ ನಾವು ಮಹಾತ್ಮನ ಸತ್ಸಂಗದಿಂದ ನಮ್ಮ ಅಂತರಂಗದಲ್ಲಿನೂ ಆನಂದದ ಜ್ಯೋತಿ ಜಗ ಉರಿತು. ಅದಕ್ಕೆ ಅಂಥ ಸತ್ಸಂಗ ನಾವು ಯಾರೂ ಮರಿಬಾರ್ದು. ನೀವೆಲ್ಲ ಹಳ್ಳಿ ಊರವ್ರು ಇದ್ದೀರಿ, ಭಾಳ ಜನ ಗೊತ್ತದ. ಹಾವು ಮುಂಗ್ಲಿ ಎರಡೂ ಜಗಳ ಆಡ್ತಾವಿಲ್ಲಪ್ಪ, ಏನು ದೋಸ್ತಿವ ಜಗಳ ಆಡ್ತಾವ. ಯಾವುದು ಗೆದ್ದಿತ್ತದ? ಮುಂಗ್ಲಿ ಗೆದ್ದಿತ್ತು. ಮುಂಗ್ಲಿ ಗೆದ್ದ ತಕ್ಷಣ ಅದೇನು ಮಾಡ್ತದ, ಒಂದು ಬೇರು ಕಚ್ಚಿ ಬರ್ತದಂತೆ. ಆ ಹಾವು ಕಚ್ಚಿ ವಿಷ ಎಲ್ಲ ಇಳಿಸ್ಕೊತದಂತೆ, ಯಾವುದೋ ಒಂದು ಬೇರು ಕಚ್ಚಿ ಬರ್ತದಂತೆ. ಹಂಗೆ ನಾವು ಸಂಸಾರದಾಗಿದ್ದು ತಾಪತ್ರಯಗಳು ಅದು ಇದು 108 ಏನೇನೋ ಇದ್ದು ನಮಗೂ ಒಂದು ಸ್ವಲ್ಪ ನಿಶೆ ಏರಿದಂಗೆ ಯಾವಾಗೆಲ್ಲ ತೊಳೆದ್ರದ್ದು ಟೆನ್ಷನ್ ಇರ್ತದೆ. ಆದರೆ ಮಹಾತ್ಮರ ನುಡಿಗಳು ಶರಣರ ಸಮೀಪ ಹೋಗಿ ಅವ್ರ ಮಾತುಗಳು ಬೇರೆ ಕಚ್ಚಿದ್ರೆ ನಮ್ಮದು ಎಲ್ಲ ನಿಶೆ ಎಲ್ಲ ಇಳಿದು ನಾವೆಲ್ಲ ಶಾಂತತೆ, ಸಮಾಧಾನ, ಸಂತೃಪ್ತಿ ನಮ್ಮ ಬದುಕಾಗ್ತದ ಅನ್ನೋ ಮಾತನ್ನು ಹೇಳಿ, ಅದಕ್ಕೆ ನಾವು ಜೀವನದಲ್ಲಿ ಸತ್ಸಂಗ ಮರಿಬಾರ್ದು ಅನ್ನುವಂಥ ಮಾತನ್ನು ಎಲ್ಲರಿಗೂ ಹೇಳಿ, ಈ ಮುಂದಿನ ಕಾರ್ಯಕ್ರಮ ಅವರೆಲ್ಲ ದೂರ ಹೋಗೋರದಾರ, ಹೆಚ್ಚಿಗೆ ಸಮಯ ನಾನು ತಗೊಳ್ಳೋದಿಲ್ಲ.
ಮನುಷ್ಯನ ಜೀವನದಲ್ಲಿ ಸಂಪತ್ತು ಹೆಚ್ಚಿರ್ಬೋದು, ಸಂಪತ್ತು ಕಡಿಮೆ ಇರ್ಬೋದು, ಬೆಳ್ಳಿ ಬಂಗಾರ ಹೆಚ್ಚಿಗಿರ್ಬೋದು, ಬೆಳ್ಳಿ ಬಂಗಾರ ಕಡಿಮೆ ಇರ್ಬೋದು. ಆದರೆ ನಾವೆಷ್ಟು ಆನಂದವಾಗಿರ್ತೀವಿ, ನಾವೆಷ್ಟು ಸಂತೋಷವಾಗಿರ್ತೀವಿ ಅನ್ನೋದೇ ಭಾಳ ಮಹತ್ವ ಇರ್ತದೆ. ನಮ್ಮಿಂದ 4 ಜನ ಎಷ್ಟು ಸಂತೋಷವಾಗಿರ್ತಾರೆ ಅನ್ನೋದೇ ಭಾಳ ಮಹತ್ವ ಇರ್ತದೆ. ಅದಕ್ಕೆ ಅಂಥ ಬದುಕನ್ನು, ಆನಂದದ ಬದುಕನ್ನು, ಸಮಾಧಾನದ ಬದುಕನ್ನು, ಶಾಂತಿಯ ಬದುಕನ್ನು ನಾವೆಲ್ಲರೂ ಸಾಗಿಸ್ಬೇಕು. ಅಂಥ ಬದುಕು ನಮ್ಮ ಜೀವನದಾಗಬೇಕು. ಅದಕ್ಕೆ ಪೂಜ್ಯ ಗುರುಗಳು ಈ ಪ್ರಸಾದ ನಿಲಯ 1936ರಲ್ಲಿ ಪ್ರಾರಂಭಿಸಿ ಅದು 1968ರಲ್ಲಿ ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ ಅಂತ ಬಾಲ್ಕಿ ಮಠದಲ್ಲಿ ಪ್ರಾರಂಭ ಆಯಿತು. ಅವ್ರ ಗುರುಗಳು, ನಮ್ಮ ಗುರುಗಳು ಹೆಸರು ಚನ್ನಬಸವ ಪಟ್ಟದೇವರು, ಅವ್ರ ಗುರುಗಳ ಹೆಸರು ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ, ಅಂದ್ರೆ ಹಾನಗಲ್ ಕುಮಾರೇಶ್ವರ ಶಿವಯೋಗಿಗಳು. ಅವ್ರ ವಿದ್ಯಾ ಸಾಧನೆಯನ್ನು ಕಲಿಸಿದಂಥವ್ರು. ಮಠದಾಗ ಅವ್ರಿಗೆ ದೀಕ್ಷೆ ಕೊಟ್ಟವರು, ಜಂಗಮ ಸಂಸ್ಕಾರ ಕೊಟ್ಟವರು ಸಿದ್ಧ ಬಸವ ಪಟ್ಟದೇವರಂತ ಮತ್ತೊಬ್ಬರು ಇದ್ದರು. ಆದರೆ ಅವರಿಗೆ ವಿದ್ಯಾ, ಜ್ಞಾನ, ಸಾಧನೆ ಎಲ್ಲ ಹೇಳಿಕೊಟ್ಟವರು ಅವರು ಹಾನಗಲ್ ಶ್ರೀಗಳು. ಅದಕ್ಕೆ ಅವರು ನೀವು ಮಠಕ್ಕೆ ಹೋಗಿ ಬರೀ ಗುಲಾಮ ಆಗಬೇಡ್ರಿ, ನೀವು ಸೇವಾ ಭಾಗದಾಗ ಶಿಕ್ಷಣ ಪ್ರಸಾದ ನಿಲಯ ತೆಗೆದು ಆ ಭಾಗದ ಮಕ್ಕಳು ಏಳಿಗೆ ಮಾಡಂತ ಹೇಳಿದರು. ಅದೇ ರೀತಿಯಾಗಿ ಅವರು ಜೀವನದುದ್ದಕ್ಕೂ ಆ ಕಾರ್ಯವನ್ನು ಮಾಡಿದ್ದಾರೆ. ಅಂಥ ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯದ ಇವತ್ತು 90 ವರ್ಷ ಆಯಿತು ಗುರುಗಳು ಪ್ರಾರಂಭ ಮಾಡಿ. ಮೊದಲು ಮೋರಿಗೆ ಇತ್ತು, ಕಮಲ್ನಗರ ಇತ್ತು, ಸಂಗಮ ಇತ್ತು, ಕಮಲ್ನಗರ ಇತ್ತು, ಆಮೇಲೆ ಬಾಲ್ಕಿ ಬಂತು. ಹೀಗೆಲ್ಲ ನಡ್ಕೋತ ಬಂದದ. ಅದಕ್ಕೆ ಇಷ್ಟೊಂದು ಗುರುಬಸವ ಪಟ್ಟದೇವರು ವಿವರವಾಗಿ ಎಲ್ಲ ಹೇಳಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಈಗ ಮುಂದಿನ ಕಾರ್ಯಕ್ರಮ